ಅಲ್ಲಿಂದ ಎಲ್ಲ ಗದ ತೆಗುನ್ ತೋಟಕ್ಕೆಲ್ಲ ತೋರ್ಸವ್ರೆ ಅಲ್ಲಿ ತೆಗುನ್ ತೋಟ ತಗೋತಾರೆ ಅಂದರೆ ನೀರು ಊರು ನೀರು ಅప్పుడు ತೋರ್ಸವ್ರೆ ಗದ್ದೆ ಮನೆ ಒಳಗೆ ಮನೆ ಒಳಗೆ ಕಾವೇರಿ ಕಲೆಕ್ಷನ್ ಕೊಡಿ ಕಾಲೇಜಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇವತ್ತೊಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಹೊಸ ವ್ಲಾಗ್ನ. ಏನಂತಂದರೆ ಪಾಪುಗೆ ವ್ಯಾಕ್ಸಿನೇಷನ್ ಇದೆ ಇವತ್ತು, 9 ಮಂತ್ಸ್ದು. ಅದಕ್ಕೋಸ್ಕರ ನಮ್ಮ ಪಕ್ಕದೂರಿಗೆ ಹೋಗ್ತಾಯಿದ್ದೀವಿ. ನಮ್ಮೂರಲ್ಲೇ ಆಗ್ತಾಯಿದ್ರು. ಅವನಿಗೆ ಹುಷಾರಿರಲಿಲ್ಲ ಆ ಟೈಮಲ್ಲೇ, 9 ತಿಂಗಳು ತುಂಬಿದಾಗ ಅವನಿಗೆ ಫೀವರ್ ಬಂದಿದ್ದಲ್ಲ, ಅದಕ್ಕೋಸ್ಕರ ಆಗಲಿಲ್ಲ. ಇವಾಗ ಪಕ್ಕದೂರಿಗೆ ಹೋಗ್ತಿದ್ದೀವಿ, ಉಪ್ಪಾರದೊಡ್ಡಿ ಅಂತ. ಇಲ್ಲಿಗೆ ಹೋಗಿ ಇವಾಗ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಹೋಗಬೇಕು. ನಾನು ನಮ್ಮ ಮನೆಯವರು ಪಾಪು ಹೋಗ್ತಾ ಇದ್ದೀವಿ. ಪಾಪು ಹೆಂಗೆ ಮಾಡಬೇಕು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಖಾಲಿ ಗಾಯ್ಸ್, ಕರೆನ್ಸಿ ಇಲ್ಲ ನನ್ನ ಫೋನಲ್ಲಿ. ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊಂಡಿದ್ದೆ. 1.5 GB ಮಟಾಶ್ ಆಗಿದೆ. ಈಗ ಸಂಜೆ ತನಕ ಫೋನ್ ನೋಡೋಕ್ಕಿಲ್ಲ. ಇಷ್ಟು ದಿನ ನನ್ನ ಫೋನು ಕರೆನ್ಸಿ ಹಾಕ್ಸ್ತಿದ್ರು ಪಾಪ, ಅವ್ರ ಫೋನಿಗೆ ಹಾಕಿಸ್ಕೊತಾ ಇರಲಿಲ್ಲ. ಬಟ್ ಈ ಸರಿ ಯಾಕೋ ಉಲ್ಟಾ ಆಗಿದೆ. ಅವ್ರ ಫೋನ್ ಕರೆನ್ಸಿ ಹಾಕ್ಸ್ಕೊಂಡು ನನ್ನ ಫೋನ್ ಖಾಲಿ ಬಿಟ್ಟವ್ರೆ. ಇಲ್ಲೇ ನಮ್ಮ ಪಕ್ಕದೂರೇ ಇದು, ಇಲ್ಲೇ ಸರ್ಕಲ್ ಅಲ್ಲ, ಸರ್ಕಲ್ ಇನ್ನೂ ಮುಂದೆ ಹೋಗ್ಬೇಕಾ? ಇಲ್ಲೇ ಅಲ್ವಾ ಇದ್ದಿದ್ದು ಅಂಗನವಾಡಿ, ಅದು ಹುಲ್ಗೇರಿಪುರ. ಪಾಪ ನನ್ನ ಮಗ ಇವತ್ತು 4 ಇಂಜೆಕ್ಷನ್ ಹಾಕ್ತಾರೆ. ಬೆಂಗಳೂರಲ್ಲಿ ತಾಯಿ ಕಾರ್ಡ್ ಮಾಡಿಸಿದ್ದು ಬೆಂಗಳೂರಲ್ಲಲ್ವಾ, ಬೆಂಗಳೂರಲ್ಲಿ ಅವರು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು. ಇವಾಗ ಇದು ಅಂಗನವಾಡಿ ಇಲ್ಲಿ, ಇದು ಹುಲ್ಗೇರಿಪುರದ್ದು. ಮಲ್ಕೊಬಿಟ್ಟ, ಎದೊಳಿಸ್ಬೇಕು ಮಲ್ಕೋದ್ಮೇಲೆ. ವ್ಯಾಕ್ಸಿನೇಷನ್ ಆಯ್ತಾ ಆಯ್ತಾ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು. ಇವತ್ತು ಕಾಲ್ ಮಾಡಿ ಹೇಳ್ಬೇಕು, ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು. ಯಾರ್ದು ಮದುವೆ ಮಾಡೋರು, ಅರ್ಶಿನ ಎಲ್ಲ ಚೆನ್ನಾಗಿ ಮಾಡೋರು ನೋಡಿ. ಹಿಂದೆ ಬಾಳೆಕಂದೆಲ್ಲ ಕಟ್ಬಿಟ್ಟು, ಬಾಳೆಕಂದ ಬಾಳೆ ಎಲೆ. ನಾಲ್ಕು ಇಂಜೆಕ್ಷನ್ ಹಾಕ್ತಾರೆ, 2 ಕೈಗೆ 2 ತೊಡೆಗೆ. ಆ ಕಾಲ್ಗೊಂದು, ಈ ಕಾಲ್ಗೊಂದು, ಈ ಕೈಗೊಂದು, ಆ ಕೈಗೊಂದು. ಚಳಿ, ನಾನು ಸ್ವೆಟರ್ ಹಾಕ್ಬಿಡ್ಬೇಕು. ಬೈಕಲ್ಲಿ ಹೋಗ್ತೀರಾ? ಹೇಳಿದ್ರಾ? ಯಾವಾಗ ಹೇಳಿದ್ರಿ? ಎಸ್ ಗೈಸ್, ಬಂದ್ವಿ ಈಗ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋ ಜಾಗಕ್ಕೆ. ಇದು ಬಂದು ಸ್ಕೂಲು, ಅಂಗನವಾಡಿ ಅಂತ ಹೇಳಿದರು. ಬಟ್ ಅಂಗನವಾಡಿ ಏನೋ ರೆಡಿ ಮಾಡ್ತಾಯಿದ್ರಂತೆ, ಅದಕ್ಕೋಸ್ಕರ ಸ್ಕೂಲಲ್ಲೇ ಹಾಕ್ತಾಯಿದ್ರು. ನನಗಂತೂ ಸ್ಕೂಲ್ ಒಳಗಡೆ ಕಾಲಿಟ್ಟಿದ ತಕ್ಷಣ ನಮ್ಮ ಸ್ಕೂಲ್ ಒಳಗಡೆ ಹೋದೆ ಅಂತ ಫೀಲ್ ಆಯಿತು ನನಗೆ. ಏಕೆ ಅಂತಂದರೆ ಅದೇ ಥರ ಇತ್ತು. ಬಟ್ ಇದಕ್ಕಿಂತ 3 ಪಟ್ಟಿತ್ತು ನಮ್ಮ ಸ್ಕೂಲು. ಇದು ಚಿಕ್ಕದು ಸ್ಕೂಲು. ಬಟ್ ಏನೋ ಒಂಥರ ನಾನು ಸ್ಕೂಲಿಗೆ ಬಂದಾಗ ನಾನೇ ಹಳೆಯ ಲೋಕಕ್ಕೆ ಹೊಟ್ಟೋದೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು ನನಗೆ ಸ್ಕೂಲ್ ಒಳಗಡೆ ಬಂದಿದ್ದು. ಹಾಗೆ ಪಾಪಗೀಗ ವ್ಯಾಕ್ಸಿನೇಷನ್ಗೆ ಬಂದರು ಡಾಕ್ಟರ್ ಕೂಡ. ಇದು ಲಾಸ್ಟಲ್ಲಿ ನಿಮಗೆ ನೋಡಿ, ಈ ವಿಡಿಯೋದಲ್ಲಿ ಒಂದು ಇದೇ ಇದೆ. ಗಿಲ್ಲಿ ನಮ್ಮೂರಿಗೆ ಬಂದಿದ್ದು. ಆ್ಯಕ್ಚುಲಿ ನಮ್ಮೂರಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವನಿಗೆ, ಗಿಲ್ಲಿಗೆ. ನಮ್ಮೂರಿಗೆ ಬಂದಿದ್ದ. ಹಾಗೆ ವಿಡಿಯೋದಲ್ಲಿ ಇರೋರೆಲ್ಲ ನಮ್ಮೂರವರೇ, ಹಿಂದೆ ಎಲ್ಲ ಇರೋರೆಲ್ಲ ನೋಡಿ ಹಾಗೆ ಖುಷಿಪಡಿ ಅಂತ ಹೇಳ್ತೀನಿ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಗಿಲ್ಲಿ ವಿನ್ ಆಗಿದ್ದು ಸಖತ್ ಖುಷಿ ಆಯಿತು. ಯಾರ್ಯಾರೆಲ್ಲ ಗಿಲ್ಲಿಗೆ ವೋಟ್ ಮಾಡಿದರೆ ಅವರಿಗೆಲ್ಲ ತುಂಬ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಕಡೆಯಿಂದ ಕೂಡ. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಅವನು ಬಿಗ್ ಬಾಸಿಂದ ಆಚೆ ಬಂದಾದಮೇಲೆ ತುಂಬ ಊರುಗಳಿಗೆಲ್ಲ ಹೋಗಿದ್ದಾನೆ. ಸಖತ್ತು ಯಾವ ಬಿಗ್ ಬಾಸ್ ಯಾವ ಸೀಸನ್ ಕೂಡ ಈ ಥರ ಇದು ಮಾಡಿರಲಿಲ್ಲ. ಬಟ್ ನಮ್ಮೂರಲ್ಲೆಲ್ಲ ರ್ಯಾಲಿ ಎಲ್ಲ ಹೋಗಿದ್ದರು ಮದ್ದೂರಲ್ಲಿ. ತುಂಬ ಖುಷಿ ಆಯಿತು. ನನ್ನ ಮಗ ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅಂತ. ಆಟ ಆಡ್ತಾ ಇದ್ದ ಅವನ ಪಾಡಿಗೆ ಅವನು. ನಮ್ಮದು ಬಿಡಾಕ ಇದು
ಏ ಪಾಪು ಏ ಅಷ್ಟೇ ಪಾಪು ಪಾಪು ಅಷ್ಟೇ ಏನು ಪಾಪು ಪಾಪು ಏನು ಕೊಟ್ರು ಚಾಕ್ಲೇಟ್ ಕೊಟ್ರೆ ಮುಗೀತು ಮಗನೇ ಬಾ 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 ತೆಗಿದಾಗ ಅನ್ಸಂದ್ರೆ ಅಪ್ಪು ಚಿನ್ನುಮರಿ ಓ ಚಿನ್ನುಮರಿ ಇಂಜೆಕ್ಷನ್ ಮಾಡಿದ್ರ ಪಾಪ ನಿನ್ಗೆ ಓ ಚಿನ್ನು ಇಂಜೆಕ್ಷನ್ ಮಾಡಿದ್ರ ಹೆಂಗ್ ಮಾಡಿದ್ರು ಚುಚ್ಚಿ ಮಾಡ್ಬಿಟ್ರು ಓ ಪಾಪ ಇಲ್ಲಿ ಚಿನ್ನು ತುಟಿ ಹೊಡ್ಕೊಬಿಟ್ಟಿದ್ಯ ಯಾಕೋ ಇಲ್ಲ ತುಟಿ ಯಾಕೆ ಮಾಡ್ಕೊಂತಿದ್ಯಲ್ಲ ತುಟಿ ತೋರಿಸು ಇದು ನೋವಾಗ್ಲಿಲ್ಲ ಇದು ಚುಚ್ಚಿದ್ದು ಆ ಕಡೆ ಕೈ ಚುಚ್ಚಿದ್ದು ನೋವಾಗಲಿಲ್ಲ ಕಾಲು ಚುಚ್ಚಿದ್ದು ಅಷ್ಟೊಂದು ಜೂಮೆಲ್ಲ ಆ ಕಡೆ ಎಸ್ ಗೈಸ್ ಮನೆಗೆ ಬಂದಾಯಿತು. ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದ್ವಿ. ಈಗ ಅಂದರೆ ಒಂದು ಅರ್ಧ ಗಂಟೆ ಆಯಿತು ಬಂದು. ನನ್ನ ಮಗನಿಗೆ ಅಂಗನವಾಡಿಗೆ ಇನ್ನೂ ಹೋಗಿರಲಿಲ್ಲ. ಅವನು ಆಂಟಿ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ರು, ನಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಬಟ್ ಅವನು ಹೋಗಲಿಲ್ಲ. ನಾನಿದ್ರೇ ಅವನು ಹೋಗೋದು, ನಾನೇ ಕಳಿಸ್ಕೊಡ್ಬೇಕು ಅವನ್ನ. ಅವನು ಬಿಟ್ಬಿಟ್ಟು ಬಂದೆ. ಇವನು ಮಲ್ಕೊಂಡ. ಈಗ
ಮಲಗಿದ್ದಾನೆ. ಇನ್ನೇನು ಕರೆಂಟ್ ಇಲ್ಲ, ನೀರು ಬಂದರೆ ಬಟ್ಟೆ ಒಗೆಯೋದಾಗಿತ್ತು, ಬಟ್ ನೀರು ಬರ್ತಾಯಿಲ್ಲ ಬಟ್ಟೆ ಒಗೆಯೋಕ್ಕೆ. ಅದಕ್ಕೆ ಇನ್ನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಕೂತಿದ್ದೀನಿ ಸುಮ್ಮನೆ. ಇಷ್ಟಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಬಂದ್ವಿ. 9 ಮಂತ್ಸು, 9 ತಿಂಗಳದು. 4 ಇಂಜೆಕ್ಷನ್ ಕೊಟ್ಟರು. ಫಸ್ಟು ಲೆಫ್ಟ್ ಕೊಟ್ಟಾಗ ಅವನು ಸ್ವಲ್ಪ ಕೂಡ ಅಳಲಿಲ್ಲ. ಕಾಲಿಗೆ ಕೊಟ್ಟರಲ್ಲ ಆಗ ತುಂಬ ಅವನು ತುಂಬ ಬೇಜಾರಾಯಿತು. ನನಗಂತೂ ಅಳುನೇ ಬಂದಂಗಾಯಿತು. ಎಸ್ ಗೈಸ್, ಇವತ್ತಿಂದು ವಿಡಿಯೋ ಇದಾಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ.